ಸಿಂಧು ಒಂದೇ ಸತಿ ಒಳಕ್ಕೆ ಇಕ್ಬೋದಾಗಿತ್ತು. ಹೊರಕ್ಕೆ ಇಕ್ಕನ ಅಂತೇಳಿ ಹೊರಕ್ಕೆ ಇಕ್ಸಿದೆಯಲ್ಲ. ಇಲ್ಲ ಎಲ್ಲ ಇಲ್ಲೇ ಬಿಚ್ಚಿಕ್ಕಿದೆಯಾ, ಧೂಳು ಕೂತ್ಕೊಂಬತ್ತೆ ಒಳಕ್ಕೆ ಇಕ್ಕನ ನಡಿ. ನಿಮಗೆ ಏನಾನ ಕೆಲಸ ಇದ್ದರೆ ಸುಮ್ಮನೆ ಹೋಗ್ರಿ, ಇಲ್ಲೇ ಇರಲಿ ಒಂದು ಸ್ವಲ್ಪ ಹೊತ್ತು. ಇವಾಗ ನಾವು ಟಿ ವಿ ಫ್ರಿಡ್ಜು ವಾಷಿಂಗ್ ಮಿಷಿನು ಎಲ್ಲ ತರಕ್ಕೆ ಹೋಗಿರೋದು ಎಲ್ಲರಿಗೂ ಗೊತ್ತಾಗಿರುತ್ತೆ. ಎಲ್ಲರೂ ಬಂದೇ ಬರ್ತಾರೆ ನೋಡೋಕ್ಕೆ. ಅದಕ್ಕೇನೆ ಇಲ್ಲ ಇಕ್ರಿ ಅಂತ ಹೇಳಿದ್ದು ಒಳಕ್ಕೆ ಬರ್ತಾರೆ. ಒಟ್ಟು ಬಂಡೆ ಎಲ್ಲ ತುಳ್ಕೊಂಡು ಟೈಲ್ಸ್ನೆಲ್ಲ ಗಬ್ಬಾಗ್ತವೆ. ಎಲ್ಲ ಬಂಡೆ ಎಲ್ಲನ ಧೂಳಾಗ್ತವೆ. ಎಲ್ಲ ತುಳ್ಕೊಂಬಂದ್ರೆ ಹಗ್ಲೆಲ್ಲ ಒರೆಸ್ಬೇಕಾಗುತ್ತೆ. ತಿರ್ಗೊಬಿಟ್ಟು ಯಾಕೆ ಅದಕ್ಕೆ ಇಲ್ಲೇ ಇದ್ದರೆ ಇಲ್ಲೇ ನೋಡ್ಕೊಂಡು ಹೋಗ್ತಾರೆ. ಸಾಯಂಕಾಲಕ್ಕೆ ಕತ್ಲಾದ್ಮೇಲೆ ಎತ್ತಿಕ್ಕಮಂತ್ರಿ ಇಲ್ಲೇ ಇರಲಿ ಶಣನ ಎಲ್ಲ ನೋಡಕ್ಕೆ ಬರ್ತಾರೆ. ಎಲ್ಲ ಹೆಂಗಸ್ರು ಈ ಕೆರೆಗಳರೆಲ್ಲ ಬರ್ತಾರೆ ಅವಾಗ ನೋಡೋಕ್ಕೆ. ಅದು ಏನು ನೋಡಿ ಏನಾಗಬೇಕಾಗೈತೆ? ಅಯ್ಯೋ ನೋಡೇ ನೋಡ್ತಾರೆ ಹೆಣ್ಮಕ್ಳು. ನಾನೀಗ ಯಾರ ಮನೆಗಾನ ತಂದ್ರೆ ನಾನು ನೋಡಕ್ಕೆ ಹೋಗಲ್ವೇ? ಹಂಗೆ ಎಲ್ಲರೂ ಇವಾಗ ಕೆರೆಗಳರೆಲ್ಲ ಬರ್ತಾರೆ. ಸಿಂಧು ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ತರಕ್ಕೆ ಹೋಗ್ಯಾಳೆ ಅಂತ ಹೇಳಿ ಎಲ್ಲ ಬಂದೇ ಬರ್ತಾರೆ ನೋಡೋಕ್ಕೆ. ನಿಮಗೆ ಗೊತ್ತಿಲ್ಲ, ಹೋಗ್ರಿ ಸುಮ್ಮನೆ ಇದ್ರೂ ಇರಲಿ. ನಾನೆಲ್ಲನ ಆಮೇಲೆ ಎತ್ತಿಕ್ಕಾಗುತ್ತೆ. ನಿಮ್ಗೇನ ಕೆಲಸ ಇದ್ದರೆ ಹೋಗಿ ಬರೋಗ್ರಿ, ಇಲ್ಲಾಂದ್ರೆ ಮನೆಗೆ ಬಂದಾದ್ರೆ ಒಂದು ಸ್ವಲ್ಪ ಮನೆಗೆ ಹೋಗ್ರಿ. ತಂದೆ ಇದ್ರೆ ಎಲ್ಲ ಬಿಚ್ಚು ಹೊರಗೆ ಇಕ್ಕಿದ್ರಲ್ಲಮ್ಮ. ಹ್ಞೂ ಕಾಣತ್ತೆ, ಎಲ್ಲ ನೋಡಕ್ಕೆ ಬರ್ತಾರಲ್ಲ ಅದಕ್ಕೆ ಹೊರಕ್ಕೆ ಇಕ್ಕೇನಿ. ಎಲ್ಲನ ನೋಡಕ್ಕೆ ಬರ್ತಾರೆ. ಎಂಥ ತಂದಾರೆ, ಎಂಥ ವಾಷಿಂಗ್ ಮಿಷಿನ್ ತಂದಾರೆ, ಎಂಥ ಫ್ರಿಡ್ಜ್ ತಂದಾರೆ, ಎಂಥ UPS ತಂದಾರೆ ಅಂತ ಎಲ್ಲ ನೋಡಕ್ಕೆ ಬರ್ತಾರೆ. ಅದಕ್ಕೇನೆ ನಾನು ಇಲ್ಲೇ ಇಕ್ಕೇನಿ. ಇಲ್ಲೇ ಇರಲಿ ಬಿಡು. ಚೆನ್ನಾಗಿದ್ದಾವ ಆಮೇಲೆ ಫ್ರಿಡ್ಜ್ ನೋಡಿ ಏಳು ದೊಡ್ಡದು, ಸಾಕು ಸಣ್ಣ ತಂದಿದ್ರೆ ಆಗಿತ್ತು. ಅತ್ತೆ ತರತತಿ ಒಂದೇ ಸತಿ ದೊಡ್ಡ ತರ್ಬೇಕು ಸುಮ್ಮನಿರು. ಅದಕ್ಕೆ ಏನು ಇನ್ನು ಒಂದು ಇಟ್ಟು ಹೆಚ್ಚು ಕಮ್ಮಿ ಇರಲಿ ಅವಳು ದೊಡ್ಡದೇನು. ಒಂದೇ ಸತಿ ತತ್ತೀವಿ ಎಲ್ಲ ಏನು ಆಗೋಣ. ಹಾಳೆ ತಂದೆ ಬಿಟ್ಟೈತಿ ಹಿಂದಮ್ಮ. ಎಲ್ಲ ಹಾಕಿ ಮುಂದ್ಬಿಟ್ಟಾರ ಒಂದೇ ಪಾಟು ಎಲ್ಲ ತೆಗ್ದು ಹೊರಗೆ ಇಕ್ಕೇವ್ರಿ. ಆಗ ನೋಡಿ ಹೇಳಿಲ್ವ ನಾನು ಬಂದೇ ಬರ್ತಾರೆ ಹೆಂಗಸರೆಲ್ಲ ತಗ ಅಲ್ಲೇ ಭಾಗ್ಯಂಟಿ ಬಂತು. ಇಂದರಲ್ಲೇ ಪೂರಂಜು ಎಲ್ಲಾರು ಬರ್ತಾರೆ. ಈ ಕೆರೆಗಳೆಲ್ಲ ಬರ್ತಾರೆ ನೋಡಕ್ಕೆ. ಸಿಂಧು ಫ್ರಿಡ್ಜ್ ತಂದವಳೆ ಅಂತ ಹೇಳಿ ಎಲ್ಲಾರು ಬಂದೇ ಬರ್ತಾರೆ. TV ವಾಷಿಂಗ್ ಮಿಷಿನ್ ಎಲ್ಲ ತಂದವಳೆ ಅಂತ ನೋಡಕ್ಕೆ ಬಂದೇ ಬರ್ತಾರೆ. ಹೋಗ್ರಿ ಸ್ವಲ್ಪ ಮನೆಗೆ ಹೋಗ್ರಿ ನೀವು ಸುಮ್ಮನೆ. ಸರಿ ಯಾವಾಗನ ಎತ್ತಿಕ್ಕೆ ಅದು ಏನಂಗೆ ತೋರಿಸಿ ಏನಾಗಬೇಕಾಗೈತೆ? ಸಾಲ ತಂದಿರೋದವನ್ನ ನೀನು ಯಪ್ಪಂತು ಒಳಕಿಕ್ಕ ನಂಬ್ತೈತೆ. ಒಳಕಿಕ್ಕಿರೆ ಎಲ್ಲ ನೋಡಕ್ಕೆ ಬರ್ತಾರೆ. ತಿರ್ಗಾ ಆಗ್ಲೆಲ್ಲ ಕರ್ಕೊಂಡೋಗಿ ತೋರಿಸ್ಬೇಕು. ಅದಕ್ಕೇನೆ ಇಲ್ಲೇ ಇರಲಿ ಅಂತ ಒಂದೇ ಪಾಟಿ ಇಲ್ಲೇ ಇಕ್ಸಿದ್ದೀನಿ. ಎಲ್ಲ ಸಿಮೆಂಟ್ ಮಾಡಿಸಿದೀವಿ. ಇಲ್ಲೆಲ್ಲ ಚೆನ್ನಾಗೈತೆ. ಅದಕ್ಕೆ ಒಂದು ಕ್ಷಣ ಇಲ್ಲೇ ಇರಲಿ ಹೇಳು ಅಂತ ನಾವು ಎಲ್ಲ ಕವರೆಲ್ಲ ತೆಗ್ದಿದ್ದೀವಿ. ಎಲ್ಲ ನೋಡಲಿ ಅಂತ. ಚೆನ್ನಾಗೈತೇನು ಬಗೆಂಟಿ ಫ್ರಿಡ್ಜು? ನೋಡಿ ಕಲರ್ ಚೆನ್ನಾಗೈತೆ. ಹೂವು ಫ್ರಿಡ್ಜು ವಾಷಿಂಗ್ ಮಿಷಿನ್ ನೋಡಲ್ಲಿ. ಇದು TV ನೋಡಿ ಹೆಂಗೈತೆ, ಎಲ್ಲ ಚೆನ್ನಾಗಿದ್ದಾವೆ. ಚೆನ್ನಾಗೈತಮ್ಮ. ದುಡ್ಡು ಚೆನ್ನಾಗಿಲ್ವೇ? ಅಬ್ಬಬ್ಬ ಯೋಟೊಂದು ದುಡ್ಡು ಕೊಟ್ಟಿರ್ತೀವ. ವಾಷಿಂಗ್ ಮಿಷಿನ್ ಅದಕ್ಕಮ್ಮ ಬಟ್ಟೆ ಬಗ್ಗೆ ಎದ್ದೇಳತ್ತ. ಇದು ಯೋಟಿತ್ತಮ್ಮ ಬಟ್ಟೆ ಒಗ್ಯೋದು ತಾಂಡಂಗೆಲ್ಲ ಇದ್ದಾವೆ. 8-10 ಸಾವಿರದಿಂದಲೂ ಸಿಗ್ತಾವೆ ವಾಷಿಂಗ್ ಮಿಷಿನ್ನು. ನಾನಿದು 44,900 ರೂಪಾಯಿ ಇದು. 990 ರೂಪಾಯಿ. 44,999 ರೂಪಾಯಿ ಇದು. 44,000 ಕೊಟ್ಟೆ. ಸ್ವಲ್ಪ ಡಿಸ್ಕೌಂಟ್ ಬಿಟ್ಟರು 44,000 ಆಯಿತು. ಇದು ಫ್ರಿಡ್ಜು 28 ಬಿತ್ತು. 28. ಇದು TV 26.5 ಬಿತ್ತು. 26.5 ಅಲ್ಲ 32.5 ಬಿತ್ತೇನಪ್ಪ. 32.5. ಇದು UPS 25 28ಏನಪ್ಪ. 28 ದೊಡ್ಡದೇ ತಗೊಂಬಂದು ನಾನು ಮಿಕ್ಸಿ ಎಲ್ಲ ಆನ್ ಮಾಡೋಕ್ಕೂ, ಫ್ಯಾನು, ರಾತ್ರಿ ಟೈಮ್ ಕರೆಂಟ್ ಹೋದಾಗ ಎಲ್ಲ ಕೆರೆಗಳೆಲ್ಲ ಬರ್ತಾರೆ. ಕೆರೆಗೆ ಯಾರ್ದು ಇಲ್ವಲ್ಲ UPS ಎಲ್ಲನ. ಅದಕ್ಕೆ ನಮ್ಮನೆಗೆ ಬರ್ತಾರೆ ಎಲ್ಲ ಕಾರಾಕ್ಷಿ ಹಣ್ಣಕ್ಕೆ. ಅದಕ್ಕೆ ಎಲ್ಲ ದೊಡ್ಡದೇ ತಗೊಂಬಂದೆ. ಇದು ಒಂದೆಲ್ಲ ಒಟ್ಟು 30 ಆಗುತ್ತಪ್ಪ ಅದೆಲ್ಲ UPS ಇಂದು. ಯಾಕಂದರೆ ನಾವು ಎಲ್ಲ ಇನ್ಸ್ಟಾಲ್ಮೆಂಟಲ್ಲೆಲ್ಲ ತಂದಿರೋದು. ಅದಕ್ಕೆ ನಾನು 30 ಆಗುತ್ತೆ. ಎಲ್ಲ ಪರವಾಗಿಲ್ಲ. ಇನ್ನು ಸೋಲಾರು ಅವರು ನಾಳೆ ಬಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಅದು 28 ಚಿಕ್ಕದೇ 28. ದೊಡ್ಡದಾದರೆ ಅದು ಒಂದು 35 ಹೇಳಿದರು. ಅದು ನಾವು ಕ್ಯಾಶ್ ಕೊಟ್ಟು ತಗೊಂಡ್ರೆ ದೊಡ್ಡದೇ 28ಕ್ಕೆ ಸಿಗುತ್ತೆ. ಎಷ್ಟು 150 ಲೀಟ್ರ್ 200 ಲೀಟ್ರ್ ಅಂತ ಅದೆಷ್ಟೇ ಹೇಳಿ ರಿಯಪ್ನ ಎಲ್ಲ ಮಾತಾಡ್ತು. ಅದಕ್ಕೆ ನಾವು ಒಂದೇ ಸತಿ ಏನು ನಾವು 3 ಇರೋದಲ್ಲ, ನಾನು ನಮ್ಮ ಅತ್ತೆ ನಮ್ಮ ಹುಡುಗಿನಿ ನಮ್ಮ ಅಮ್ಮಾರು ಬಂತಾಗಿರುತ್ತೆ. ಅದು ಬರೋದಿಲ್ಲ ಏನಿಲ್ಲ ಅಲ್ಲೇ ಇರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಒಂದಿಷ್ಟು ಕಮ್ಮಿದೆ ಹಾಕಿಸ್ಕೊಂಡೆ. ಒಂದು 28,000 ಆಯಿತು. ಸೋಲಾರ್ದು ಎಲ್ಲ ತಗೊಂಬಂದ್ವಿ. ಎಲ್ಲ ಚೆನ್ನಾಗಿದಾವೆ. 7 ಥರದಲ್ವಿಗೆ ಏನೆಲ್ಲ ಸಿಗ್ತವೆ. ಹೋಗಿ ಹಾಕಿ ಬಂದುಬಿಡ್ಬೋದು ಒಂದೇ ದಿವಸಕ್ಕೆ. ಫ್ರಿಡ್ಜು ವಾಷಿಂಗ್ ಮಿಷಿನು TV ಇದೆಲ್ಲ ಏನು ಲೆಕ್ಕಿರಲ್ಲ. ರಪ್ಪನ್ ತಂದುಬಿಡ್ಬೋದು ಒಂದೇ ದಿನಕ್ಕೆ. ಇಟ್ಲ ಬಾ ರಂಜಿತನೂ ಲೇಪು ಬರ್ತಾ ಇದ್ದಾರೆ ನೋಡಕ್ಕೆ. ಇಟ್ಲ ಬಾ ಬಗೆಂಟಿ ನೀನು ನೋಡ್ದಲ್ಲ. ಇಟ್ಲ ಬಾ ಒಂದಿಟ್ಟು. ಅಂಗಡಿಯೇನು ಮಸ್ತಾಗಿರ್ತ ಕಣ್ ಭಾಗ್ಯಮ್ಮ. ಇವೇನು ಒಂದೇ ದಿವಸಕ್ಕೆ ಹಾಕ್ಯಂಬರ್ಬೋದು. ಎಲ್ಲ ಏನು ಲೆಕ್ಕ ಇಂಥವೇನು ಇವಾಗ ಅಂಗಡಿಗಳು ತುಂಬೇವೆ. ಫ್ರಿಡ್ಜ್ ವಾಷಿಂಗ್ ಮಿಷಿನ್ನು ಅಂತ ಇಂಥ ಹೊಸ ಅಂಗಡಿಗಳು ತುಂಬೇವೆ. ಸ್ವಲ್ಪ ಎಲ್ಲ ಇದ್ದಾವೆ ಕಾಣೆ. ಎಲ್ಲ ತಗೊಂಬಂದಲ್ಲಿ ತಿಂದು ಚೆನ್ನಾಗಿತ್ತು. ಇದು ನೋಡು ಫ್ರಿಡ್ಜು ಚೆನ್ನಾಗೈತೆ ಲೇಪು. ಈ ಕಲರ್ ಇಷ್ಟ ನೋಡಿ ನನಗೆ. ಇದು ಚೆನ್ನಾಗಿತ್ತು. ಚೆನ್ನಾಗೈತೇನು? ನನಗೂ ಅಷ್ಟೇ ಇದೇ ಕಲರ್ ಇಷ್ಟ. ಅವಳು ತಂದಿರೋದೇನು ಚೆನ್ನಾಗಿಲ್ವೇನಪ್ಪ ಅಲ್ವೇ? ಬ್ಲ್ಯಾಕ್ ಕಲರ್ ಅಂತೀರಾ? ಚೆನ್ನಾಗೈತೆ. ಅದು ಚೆನ್ನಾಗಿ ಕಾಣುತ್ತಮ್ಮ. ಇಲ್ಲ ಹೇಳಂಟಿ ಇದು ಚೆನ್ನಾಗೈತೆ. ಸಿಂಧು ತಗೊಂಬಂದಿರೋದು ಕಲರು ಸೂಪರ್ ಆಗೈತೆ ಬಿಡು. ಅವಳು ತಗೊಂಬಂದಿರೋದು ಚೆನ್ನಾಗಿಲ್ಲ.
ಭೂಮಿ ತಗೊಂಬಂದಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಅದು ಒಂಥರ ಡಿಸೈನ್ ಇಲ್ಲ ಏನಿಲ್ಲ. ಇದು ಫ್ಲವರ್ಸ್ ಎಲ್ಲನ ಚೆನ್ನಾಗೈತೆ ಬಿಡು ಫ್ರಿಡ್ಜ್. ವಾಷಿಂಗ್ ಮಿಷಿನ್ ಎಷ್ಟು ಬಿತ್ತೆ ಸಿಂಧು? ಇದು 44,900 ರೂಪಾಯಿ ಹೇಳಿದ್ರು. ನಾನು 900 ರೂಪಾಯಿ ಡಿಸ್ಕೌಂಟ್ ಬಿಟ್ಟು 44,000 ಸಿಕ್ತು. 44,000 ಎಲ್ಲ. ಇದೊಂದು ಟಿ ವಿ ಏನು 35,000 ಎಷ್ಟು ಆಯ್ತೆಲ್ಲ ಬರೆದು ಕೊಟ್ಟವ್ರೆ ಬಿಲ್ಲು. ಎಲ್ಲ ತಗೊಂಬಂದ್ವಿ. UPS ಎಲ್ಲ ಚೆನ್ನಾಗಿರೋವೆ ತಗೊಂಬಂದ್ವಿ. ಚೆನ್ನಾಗಿರೋವೆ ಆಗಲಿ, ಸ್ವಲ್ಪ ದೊಡ್ಡದಾಗಿರೋವು ಅಂತೇಳಿ ಇದನ್ನೇ ತಗೊಂಬಂದ್ವಿ. ಸೋಲಾರು ಅದನ್ನು ನಾಳೆಗೆ ಬರುತ್ತೆ. ನಾಳೆ ಬಂದು ಅವರೇನೆ ಫಿಟ್ ಮಾಡಿ ಹೋಗ್ತಾರೆ ಸೋಲಾರ್. ಯಾಕಂದರೆ ಅದು ಅವರೇ ಬರಬೇಕು ಎಲ್ಲ ನಾನು ಇನ್ಸ್ಟಾಲ್ ಮಾಡೋಕ್ಕೆ. ಅದಕ್ಕಾಗಿನ ಸೋಲಾರ್ ಎಲ್ಲ ತಗೊಂಬಂದು ಫಿಕ್ಸ್ ಮಾಡಬೇಕಲ್ಲ, ಅದಕ್ಕೆ ಅವರೇ ಬರ್ತಾರೆ. ಅಂಗಡಿ ಕಡೆಯಿಂದ ಅವರೇ ಕಳಿಸ್ತಾರೆ. ಅವರೇ ಬಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಸೋಲಾರ್ ನಾಳೆ ಬರುತ್ತೆ. ಇವತ್ತೆಲ್ಲ ಹೇಳಿ ಬಂದಿದ್ದೀವ, ನಾಳೆ ಬರುತ್ತೆ. ಇದೆಲ್ಲನ ಇವತ್ತೇ ತಗೊಂಬಂದ್ವಿ. ಸೋಫಾ ಥರನ ಅನ್ಕೊಂಡ್ವಿ. ಬಿಡತ್ತೆ ಇನ್ನೊಂದ್ಸತಿಗೆ ಯಾವಾಗ ತರೋದಾಯ್ತು ಅಂತೇಳಿ ಸೋಫಾ ಏನು ಬೇಡ ಅಂತ ಸುಮ್ಮನಾದ್ವಿ. ಯಪ್ಪ ಬಿಡು ಬೇಡ ಅಂತ, ಅದಕ್ಕೆ ಸುಮ್ಮನಾದ್ವಿ. ಚೆನ್ನಾಗೈತಾ ಫ್ರಿಡ್ಜ್? ಭಾಳ ಚೆನ್ನಾಗಿ ಬಿಡಿಸಿದ್ದು. ಅವಳು ತಂದಿರೋದು ಚೆನ್ನಾಗೇ ಇಲ್ಲ, ನೀನು ತಂದಿರೋದು ಈಗ ಫ್ಲವರ್ಸ್ ಎಲ್ಲ ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಕಾಣ್ತೈತೆ ಗೊತ್ತಾ? ಎಲ್ಲ ಇಲ್ಲೇ ಇಕ್ಬಿಟ್ಟಿದ್ಯಾ. ವಾಷಿಂಗ್ ಮಿಷಿನ್ ಅಂತ ಸೂಪರ್ ಆಗೈತೆ ಕಣೆ. ವಾಷಿಂಗ್ ಮಿಷಿನ್ ಒಳ್ಳೆ ಚೆನ್ನಾಗಿ ರೇಟಿಂಗ್ ತಗೊಂಡಿದ್ಯಾ ಅಲ್ವೇ? ಎಲ್ಲ ಡ್ರೈ ಆಗಿ ಬರುತ್ತೇನಪ್ಪ. ಆಲ್ಮೋಸ್ಟು 90% ಎಲ್ಲ ಒಣಗುತ್ತೆ ಅಲ್ಲೇನೆ. ಬಟ್ಟೆ ಹಾಕಿ ಅಲ್ಲೇ ಒಣಗಿಕೊಂಡು ಡ್ರೈ ಆಗಿ ಬರುತ್ತೆ. ಇನ್ನೇನೊಂದು 10% ಹಾಕಬೇಕಷ್ಟೇ. ಹೊರಗೆ ತೆಗೆದು ಹಿಂಗೆ ಒಂದು ಸ್ವಲ್ಪ 5 ನಿಮಿಷ ಹಾಕಿ ಹಿಂಗೆ ತಕ್ಕೊಳ್ಳೋದೆ ಅಷ್ಟೇ. ಅದು ಕಡಿಮೆ ಬೆಲೆ ಇದ್ವು. ಮತ್ತು ಅದರೊಳಗೆ ಹಾಕಿ ತೊಳೆದಿದ್ದಾದ್ಮೇಲೆ ಜಾಲಿಸಿ ಒಣಗಾಕೋದು ಕಡಿಮೆ ರೇಟಿಂದೆಲ್ಲ ಇತ್ತು. ಮತ್ತು ಡ್ರೈ ಆಗದಿಲ್ಲದೆ ಇಲ್ಲ ಇತ್ತು. ತಿರುಗಿ ಮೇಲ್ಗಡೆ ಹಾಕ್ಬೋದು. ಮೇಲ್ಗಡೆ ಹಾಕೋದು ಅದಕ್ಕೆ ಕಡಿಮೆ ರೇಟಿಗೆ ಸಿಗುತ್ತೆ. ಅದಕ್ಕೆ ನಾನು ಅದೆಲ್ಲ ಬೇಡ, ಮುಂದೆ ಎರಡೆಯಿಂದಲೇ ಈ ಥರನೇ ಇರಲಿ ಅಂತೇಳಿ ಅದಕ್ಕೆ ಇದನ್ನೇ ತಗೊಬಿಟ್ಟೆ. ಇದೇ ಚೆನ್ನಾಗೆ. ನನಗೆಲ್ಲ ಇದೇ ಇಷ್ಟ ಆಯಿತು. ಅದಕ್ಕೆ ತಗೊಂತೀನಿ ಒಂದೇ ಸತಿ ಒಂದಿಷ್ಟು ರೇಟಿಂದ ತಗೊಂಬನ ಅಂತೇಳಿ ಅದಕ್ಕೆ ರೇಟಿಂದೇ ತಗೊಂಡೆ. ಹಂಗಾರೆ ಮಳೆಗಾಲದಾಗೆ ಬಿಸಿಲು ಕಾಯ್ದಿಲ್ದಾಗ ಅದ್ರಾಗೆ ಒಣಗಿ ಬರ್ತಾವಲ್ಲ, ಏನು ಒಣಗಾಕೋದಿರಲ್ಲ ಅಲ್ಲೇ. ಏನು ಒಣಗಾಕ್ಲಿಲ್ಲ ಅಂದ್ರೆ ನಡಿತೈತಮ್ಮ. ಇದು ವಾಷಿಂಗ್ ಮಿಷಿನ್ ಅದ್ರಾಗೇನೆ ಒಣಗಿ ಬರ್ತವೆ. ಏನು ತಗೊಂಡು ಹಂಗೆ ಇಕ್ಕೆ ಮದೇನಿ ಒಗ್ದು ಹಾಕೋದು, ಒಣಗಾಕೋದೇ ಇರಲ್ಲ ಅಂಥದ್ದು. ಪೌಡ್ರು, ಸೋಪಿನ ಪೌಡ್ರ್ ಹಾಕೋದು, ಬಟ್ಟೆ ಹಾಕೋದೇನಿ. ಚೆನ್ನಾಗಿರೋದೇ ತಂದವಳೆ. ಹೆಂಗೋ UPS ತಗೊಂಬಂದೇಳಮ್ಮ. ನನಗೆ ಕರೆಂಟ್ ಇಲ್ದಾಗ ಹಂಗೇನೆ ಖಾರ ರುಬ್ಬೋದೊಂದು ಚಿಂತೆ ಆಗೋದು. ಭಾಳ ಕಷ್ಟ ಆದಂಗೆ ಆಗೋದು. ಯಪ್ಪ ಯಾರಪ್ಪ ಒಟ್ಟು ಖಾರ ಹರಿತಾರೆ, ಕರೆಂಟ್ ಬರೋವರೆಗೂ ಕಾಯ್ತಾರೆ ಅಮ್ಮಂಗಾಗೋದು. ಹೆಂಗೋ ಈ ಮನೆಗೆ ತಂದಿದೆಯಲ್ಲ, ಹೆಂಗೋತ್ಲಾಗೆ ನಿಮ್ಮ ಮನೆಗೇನೆ ಮಿಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು. UPS ತಂದಿರೋದಕ್ಕೆ ಯಾವಾಗಲೂ ಇರುತ್ತಲ್ಲ ಕರೆಂಟ್. ಅದಕ್ಕೆ ಮತ್ತೆ ನಾನು ನಮ್ಮ ಕೆರೆಗಳೆಲ್ಲ ಬರ್ತಾರೆ, ನಮ್ಮ ಮನೆಯಾಗೆ ಇರೋದು. UPS ಇನ್ನು ಯಾರ ಮನೆಯಾಗೂ ಇಲ್ಲ ಅಂತೇಳಿ ಅದಕ್ಕೆ ನಾನೊಂದು ಸ್ವಲ್ಪ ರೇಟಿಂದ ತಗೊಂಬಂದೆ. ಎಲ್ಲರೂ ನನ್ನ ತಕ್ಕೆ ಬರ್ತಾರೆ ಅವಾಗ, ಹಿಂದೆ ಖಾರ ಕಡೆ ಅಂತ. ಅದಕ್ಕೆ ನಮ್ಮ ಮನೆಗೆ ಎಲ್ಲ ಐತೆ. ಹೊಸ ಮನೆ ಬೇರೆ ಎಲ್ಲ ಪ್ರತಿಯೊಂದು ಐತೆ ನಮ್ಮ ಮನೆಗೆ. ನೀವು ಇರಲಿಲ್ಲ, ಇವೆಲ್ಲ ತಂದುಬಿಟ್ರೆ ನಮ್ಮ ಮನೆಗೆ ನೀನು ಆಚೆಗೆ ಹೋಗಂಗಿರಲ್ಲ. ಏನು ಹಿಂಗೆ ಬಿಡು, ಹೆಂಗಿರ್ಬೋದಲ್ಲೇ ಹೊಸ ಮನೆಗೆಲ್ಲ ಇಂಥವೆಲ್ಲ ತಂದುಬಿಟ್ರೆ ನಾನೇ ಗ್ರೇಟ್ ಅನ್ನೋ ಥರ ಇರ್ಬೋದು. ಮತ್ತೆ ನೋಡು, ಇವನೇನು ಒಂದೇ ದಿನಕ್ಕೆ ತರ್ಬೋದು. ಅಂದರೆ ಮನೆ ಕಟ್ಬೇಕು ನಿನ್ನಂಗೆ. ಒಂದೇ ದಿವಸಕ್ಕೆ ಹೋಗಿ ಹಾಕ್ಕೊಂಬಂದ್ಬಿಡ್ಬೋದು. ಇವೆಲ್ಲ ಏನು ಲೆಕ್ಕ ಅಲ್ಲ, ಮನೆ ಕಟ್ಟಬೇಕಲ್ವೇ? ಮತ್ತೆ ಮನೆ ಕಟ್ಟೋದೇ ಲೆಕ್ಕ. ಫ್ರಿಡ್ಜು, ವಾಷಿಂಗ್ ಮಿಷಿನ್ ಥರ ಒಂದೇ ದಿವಸಕ್ಕೆ ನೋಡಿ ಎಲ್ಲ ಹಾಕ್ಕೊಂಬಂದ್ವಿ. ನಾವೇನಿಲ್ಲ ಹೋಗೋದು. ಏನು ಮಸ್ತಾಗ ಇದಾವೆ ಅಂಗಡಿ ಟೌನ್ನಾಗೆ. ಹೋದೆಟ್ಗೆ ನಮಗಿಂತ ಬೇಕು ಅಂದ್ರೆ ಸಾಕು ಹಾಕ್ಕೊಂಬಂದ್ಬಿಡ್ಬೋದು. ಒಂದು ಟೆಂಪಾಕ್ ಅವರವೇ ಇರ್ತಾವಪ್ಪ ಡೆಲಿವರಿ, ಅವರೇ ಕೊಡ್ತಾರಂತೆ. ಅವರೇ ಸ್ವಲ್ಪ ಚಾರ್ಜ್ ಎಷ್ಟು ಅಂತ ತಗೊಂತಾರಂತೆ. ತಗೊಂಡು ಎಲ್ಲ ಹಾಕ್ಕೊಂಬಂದು ನಮ್ಮ ಮನೆಗೇನೆ ಏನು ಒಂದು ಸ್ವಲ್ಪನೂ ಅದಕ್ಕೆ ಸ್ಕ್ರ್ಯಾಚ್ ಆಗ್ದಂಗೆ, ಸ್ವಲ್ಪನೂ ಏನೂ ಅದಕ್ಕೆ ಇದು ಮಾಡ್ದಂಗೆ ಹಾಕಿ ಬರ್ತಾರೆ. ನಾವು ತಗೊಂಬಂದ್ರೆ ಒಟ್ಟು ಅದೇದಲ್ಲೇ ಸ್ಕ್ರ್ಯಾಚ್ ಮಾಡೋದು, ಅದ್ಲಾಗನೇ ಉಳ್ಸೋದು, ಇಳಿಸ್ಬೇಕಾರೆ ಒಟ್ಟು ಅದು ಇದು ಮಾಡ್ತೀವಿ. ಅವ್ರು ಹಂಗಲ್ಲ. ಸ್ವಲ್ಪ ಡೆಲಿವರಿ ಚಾರ್ಜ್ ಅಂತ ಕೊಟ್ಬಿಟ್ರೆ ಅವರೇ ಎಲ್ಲ ಆಯ್ಕೆ ಬಂದು ಮನೆಗೆಲ್ಲ ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ. ಮಸ್ತಾಗೇ ಇದಾವೆ ಟೌನ್ನಾಗಂತ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಅಂಗಡಿ ಮಸ್ತಾಗೇ ಇದ್ದಾವೆ. ಅಯ್ಯೋ ದುಡ್ಡು ಕೊಡ್ಬೇಕಲ್ಲ ಮಸ್ತಾಗಿದ್ರೆ. ದುಡ್ಡು ಬೇಕಲ್ಲಮ್ಮ ಅವಕ್ಕೆಲ್ಲನ. ಪುಕ್ಸಟೆ ಕೊಡ್ತಾರೆ ಅಲ್ಲ, ಪುಕ್ಸಟೆ ಏನಲ್ಲ ಅಲ್ಲ, ತರ್ಬೋದು ಅಂತ. ಮಸ್ತಾಗಿರ್ತವೆ ಇವೆಲ್ಲ. ಏನು ಲೆಕ್ಕಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ. ಫ್ರಿಡ್ಜ್ ಅಂತ ಭಾಳ ಇಷ್ಟ ಆಯಿತು. ಭೂಮಿ ತಂದಿರೋದು ಏನೇನು ಚೆನ್ನಾಗಿಲ್ಲ, ನೀನು ತಂದಿರೋದು ಭಾಳ ಚೆನ್ನಾಗೈತೆ ಬಿಡು. ಎಲ್ಲರೂ ಹಂಗೆ ಅಂತ ಚೆನ್ನಾಗೈತೆ ಅಂತ. ಮತ್ತು ನಾನು ಯಾವುದಾಗಲಿ ಚೆನ್ನಾಗಿರೋದೇ ಒಪ್ಪೋದು. ನನ್ನ ಹತ್ರ ಇರೋ ಸೀರೆಗಳಾಗಲಿ, ಡ್ರೆಸ್ ಆಗಲಿ ಎಲ್ಲ ಚೆನ್ನಾಗಿರೋವೇ ಒಪ್ಪೋದು. ಹೇಳೆಲ್ಲ ನೀನು ಚೆನ್ನಾಗಿರೋ ಒಪ್ತಿ. ಚೆನ್ನಾಗೈತೆ. ಎಲ್ಲ ಭಾಳ ಚೆನ್ನಾಗೈತೆ ಬಿಡು. ಹೆಂಗೆ ತಗೊಂಬಂದ್ಬಿಟ್ಟೆ. ನಿನ್ನ ಮಗ ಏನು ಬರಲ್ವೇನು ಅಲ್ವೇ? ಎಲ್ಲ ನಿಮ್ಮ ಅಮ್ಮೆಯರ ಮಂತಾಗೆ ಇರ್ತಾನೆ. ಅವನೇನೇ ನನಗೆ ಗಲೀಜು ಆಗೋದು ಇಲ್ಲ, ಏನಿಲ್ಲ. ಅವ್ನು ಬರೋದೇ ಇಲ್ಲಪ್ಪ. ಹುಡುಗ ಅಲ್ಲೇ ರೂಢಿ ಆಯ್ತು, ಅದು ಬರೋದೇ ಇಲ್ಲ. ನಾವು ಯಾವಾಗ ಚೆನ್ನಾಗಿ ಬಿಟ್ಟೋದ್ವಾ ನಾವು ಬರ್ದಂಗೆ ಆದ್ವಲ್ಲ ಇಲ್ಲಿ ಊರ ಕಡೆಗೆ, ಅದಕ್ಕೆ ಅಲ್ಲೇ ಐತಿ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ತಗೊಂಬಂದಿರೋದ ಎಲ್ಲ ಸೂಪರ್ ಆಗೈತೆ, ಭಾಳ ಚೆನ್ನಾಗೈತೆ ಅಂತೇಳಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನನಗಂತೂ ಖುಷಿ ಆಯ್ತು ಎಲ್ಲ ತಗೊಂಬಂದಿದ್ದಕ್ಕೆ. ಹೊಸ ಮನೆಗೆಲ್ಲ ಹೊಸ ಐಟಮ್ಗಳು ಬಂದುಬಿಟ್ಟು ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.